ಕೆಆರ್ಪೇಟೆ ಪಟ್ಟಣದ ಶ್ರೀ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಪರಮ ಪೂಜ್ಯ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರ ಮಾರ್ಗದರ್ಶನದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಆಯೋಜಿಸಲಾಗಿದ್ದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನಡೆದಂತಹ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡುತ್ತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಆರ್ಟಿಒ ಮಲ್ಲಿಕಾರ್ಜುನ್ ಕೃಷ್ಣರಾಜಪೇಟೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡುವ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯು ಕೆಲಸ ಮಾಡ್ತಾ ಇದೆ. ಮಹಿಳೆಯರು ಮೌಢ್ಯಗಳಿಂದ ಹೊರಬಂದು ಪ್ರಗತಿಯ ದಿಕ್ಕಿನತ್ತ ಸಾಗಬೇಕು ಎಂದು ಸಮಾಜ ಸೇವಕ ಜಿಲ್ಲಾ ಜನ ಜಾಗೃತಿ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ತಿಲಕ್ ರಾಜ್, ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್, ಶ್ರೀನಿವಾಸ್ ಕಲ್ಯಾಣ ಮಂಟಪದ ಮಾಲೀಕ ರವಿಕುಮಾರ್, ಪತ್ರಕರ್ತರಾದ ಕೆಆರ್ ನೀಲಕಂಠ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ವಿ, ಟೈಲರಿಂಗ್ ತರಬೇತಿದಾರರಾದ ಶ್ರೀಲಕ್ಷ್ಮಿ, ಮೇಲ್ವಿಚಾರಕರಾದ ಯೋಗೇಶ್ವರಿ, ಪ್ರಕಾಶ್, ಗಣಪತಿ, ಗೋಪಿನಾಥ್ ಗಂಗಾಧರ್, ಮಂಜುನಾಥ್, ಸುಧಾಕರ್, ಲಕ್ಷ್ಮಿ, ತಾಲೂಕು ಜ್ಞಾನ ವಿಕಾಸಾಧಿಕಾರಿ ಅನಿತಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಯೋಜನೆ ಮಾಡಿರ್ತಕ್ಕಂಥ ಈ ಜ್ಞಾನ ವಿಕಾಸ ಯೋಜನೆಯ ರೂವಾರಿಗಳು ಆದಂತ ಶ್ರೀಮತಿ ಮಾತೃಶ್ರೀ ಹೇಮಾವತಿ ಅಮ್ಮನವರನ್ನ ನೆನೆಸ್ಕೊಳ್ತಾ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರು ಹಾಗೂ ಅವರ ಸುಪುತ್ರಿಯರು ಆದಂತ ಶ್ರದ್ಧಾ ಅಮಿತ್ರವರು ಈ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಘದ ವತಿಯಿಂದ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಹಿಂದೆ ಮಹಾತ್ಮ ಗಾಂಧಿಯವರು ಕನಸ್ಕೊಂಡ್ರು, ಗ್ರಾಮಗಳ ಉದ್ಧಾರ ಆಗ್ಬೇಕು, ಈ ದೇಶದ ರೈತರು ಸಬಲೀಕರಣ ಆಗ್ಬೇಕು, ಮಹಿಳೆಯರ ಸಬಲೀಕರಣ ಆಗ್ಬೇಕು, ಆಗ ನಮಗೆ ಸಿಕ್ಕಂತ ಸ್ವತಂತ್ರ ಅದಕ್ಕೆ ಅರ್ಥ ಬರುತ್ತೆ. ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು, ಮಹಿಳೆಯರ ಅಭಿವೃದ್ಧಿ ಆಗ್ಬೇಕು, ಮಹಿಳೆಯರಿಗೆ ಶಿಕ್ಷಣ ಸಿಗ್ಬೇಕು ಅನ್ನೋದನ್ನ ಅಂದು ಮಹಾತ್ಮ ಗಾಂಧಿಯವರು ಕಂಡರು. ಅದರ ನಂತರ ಏನಾದರೂ ಒಂದು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮತ್ತು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಒಬ್ಬ ಪಿತಾಮಹ ಅಥವಾ ಜನಕ ಅಂತ ಹೇಳ್ತಾರೆ ಅಂದ್ರೆ ಮೊಹಮ್ಮದ್ ಯೂನಿಸ್ ಅಂತ ಹೇಳ್ತಾರೆ. ಆ ಮೊಹಮ್ಮದ್ ಯೂನಿಸ್ ಅನ್ನಂತ ವ್ಯಕ್ತಿ ಬಾಂಗ್ಲಾದೇಶದಲ್ಲಿ ಕಡು ಬಡತನ, ಆ ಕಡು ಬಡತನದಲ್ಲಿ ಇರ್ತಕ್ಕಂಥ ಜನರ ಆರ್ಥಿಕ ಸ್ಥಿತಿಯನ್ನ ಉತ್ತಮವಾಗಿ ಧರ್ಮಸ್ಥಳ ಯೋಜನೆ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ನೀವು ಎಲ್ಲ ಸಂಘಗಳಲ್ಲಿ ತಗೊಂಡಿದ್ದೀರಾ. ಅದನ್ನೇನು ಸಂಘಗಳು ಉಳಿಸೋದು ಬೆಳೆಸೋದು ಎಲ್ಲ ನಿಮ್ಮ ಕೈಲಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಕ್ಕಳು ಬರೀ ಏನೇ ನೋಡ್ಬೇಕಾದ್ರೆ ಅವರು ಸ್ಕೂಲ್ ಕಳಿಸಿ ಮಾಡಿ ನಮಗೆ ಏನೈತೆ ನಾವು ಮಹಿಳೆ ಸಂಘದಲ್ಲಿ ತಗೊಂಡಿದ್ದೀವಿ, ನಾವು ಗ್ರಾಮಸ್ಥ ಇದರಲ್ಲಿ ಧರ್ಮಸ್ಥಳ ಸಂಘದಲ್ಲಿ ನಾವು ತಗೊಂಡಿದ್ದೀವಿ. ಅದನ್ನೆಲ್ಲರೂ ನೀವು ಸಂಘದಲ್ಲಿ ಸಂಸ್ಥೆಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು. ಇದು ರಂಗೋಲಿ ಸ್ಪರ್ಧನೆಯಾಗಿ ಯಾವಾಗಲೂ ನಾವು ಕಮ್ಮಿ ಇಲ್ಲ. ನಾವು ಮಹಿಳೆಯರು ಎಲ್ಲರಿಗಿಂತ ಹೆಚ್ಚಿನವಾಗಿದ್ದೀವಿ. ಧೈರ್ಯವಾಗಿ ನಾವು ಯಾರು ಕೇಳಂಗಿಲ್ಲ, ಸಾಲ ಕೇಳಂಗಿಲ್ಲ, ಬೇರೆಯವ್ರನ್ನ ನೀವು ಅಷ್ಟು ಕೊಡಿ ಇಷ್ಟು ಕೊಡಿ, ನೀವು ಕೊಟ್ಟಿಲ್ಲ ನೀವು ಬಿಡ್ತೀರ ಅನ್ನೋ ಥರ ಏನಿಲ್ಲ. ನೀವು ಏನೇ ಆದ್ರೂ ನಾವು ತಗೋತೀವಿ, ನಾವು ತೀರಿಸ್ತೀವಿ ಅನ್ನೋ ಧೈರ್ಯ ನಿಮಗೆ ಬಂದಿದೆ. ನೀವು ಗ್ರಾಮಸ್ಥರಾಗಿ ನೀವೆಲ್ಲ ಸಂಘದಲ್ಲಿ ನಾವು ಇದು ಹೇಳ್ಕೊಡೋದಿಲ್ಲ. ನಮ್ಮ ಅಣ್ಣ ವೇದಿಕೆ ಇರೋರು ಎಲ್ಲ ಥರನೂ ಹೇಳೋದು ನಿಮಗೆ. ಇರೋ ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ನಮ್ಮ ವೇದಿಕೆಯಲ್ಲಿರೋ ಎಲ್ಲ ಗಣ್ಯರಿಗೂ ಎಲ್ಲ ಸ್ವಯಂ ಸಂಘದಲ್ಲಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ವಿ. ಏನೋ ಒಬ್ಬ ವ್ಯಕ್ತಿ ಒಂದು ಕ್ರಾಂತಿಯನ್ನೇ ಮಾಡಿದ್ರೆ ಹೇಗೆ ನಿಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಗ್ರಾಮೀಣ ಮಟ್ಟದ ಜನರ ಬದುಕು ಹಸನಾಗಬೇಕಾದ್ರೆ ಅವರಿಗೆ ಬೇಕಾದಂತಹ ಮಾಹಿತಿ ಮಾರ್ಗದರ್ಶನ ಬೇಕು. ಅದರೊಟ್ಟಿಗೆ ಆರ್ಥಿಕ ಮೂಲದ ವ್ಯವಸ್ಥೆ ಬೇಕು. ಇವತ್ತು ರಾಷ್ಟ್ರೀಯ ಬ್ಯಾಂಕುಗಳು ಎಲ್ಲಿ ಕೆಲಸ ಮಾಡ್ತಿದ್ದಾರೆ
ಪಟ್ಟಣಗಳಲ್ಲಿ ಕೆಲಸ ಮಾಡ್ತದೆ. ಬ್ಯಾಂಕ್ಗಳ ಹಳ್ಳಿಗೆ ಹೋಗೋದು ಬಹಳ ಕಡಿಮೆ. ಇವತ್ತು ಬ್ಯಾಂಕಲ್ಲಿ ಸಾಲ ಸಿಗಬೇಕು ಅಂತಂದ್ರೆ ಬಹಳಷ್ಟು ಆಧಾರವನ್ನು ಕೊಡಬೇಕಾಗುತ್ತೆ, ಭದ್ರತೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಬ್ಯಾಂಕ್ಗಳು ಎಲ್ರಿಗೂ ಸಾಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ನಿಯಮವನ್ನು ತಂತು. ಗ್ರಾಮೀಣ ಮಟ್ಟಕ್ಕೆ ಬ್ಯಾಂಕ್ಗಳು ಹೋಗಬೇಕು. ಗ್ರಾಮೀಣ ಮಟ್ಟಕ್ಕೆ ಬ್ಯಾಂಕ್ಗಳು ಹೋದಾಗ ಹಳ್ಳಿಯಲ್ಲಿರುವ ಜನರಿಗೆ ಯಾವುದೇ ಭದ್ರತೆ ಆಧಾರ ಇಲ್ಲದೆ ಸ್ವಲ್ಪ ಮಟ್ಟಿನ ಸಾಲ ಸೌಲಭ್ಯವನ್ನು ಕೊಡಬೇಕು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಯಮವನ್ನು ಜಾರಿಗೆ ತಂತು. ಆ ಸಂದರ್ಭದಲ್ಲಿ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಥವಾ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಅಂತ BC ಟ್ರಸ್ಟ್ ಆಗಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಬ್ಯಾಂಕಿನ ಒಳಪಡಿಕೆಯೊಂದಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ಕಾನೂನು ಇದೆಯಾ ಅಥವಾ ಚೌಕಟ್ಟು ಇದೆಯಾ ಆ ಚೌಕಟ್ಟಿನ ಒಳಗೆ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಅದನ್ನು ಒಳಪಡಿತು. ಅದಕ್ಕಾಗಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿಯೂ BC ಮುಖಾಂತರ ಹಳ್ಳಿಯ ಜನರಿಗೆ ಸಾಲ ಸೌಲಭ್ಯ ನೇರ ಬ್ಯಾಂಕಿನ ವತಿಯಿಂದ ಸಿಗಬೇಕು ಅಂತ ಹೇಳಿ ಈ ಯೋಜನೆಯನ್ನ ಸರ್ಕಾರ ಪ್ರಾರಂಭ ಮಾಡಿದ ಕಾರಣ, ಸೆಂಟ್ರಲ್ ಗವರ್ಮೆಂಟ್ ಪ್ರಾರಂಭ ಮಾಡಿದ, ರಿಸರ್ವ್ ಬ್ಯಾಂಕ್ ಪ್ರಾರಂಭ ಮಾಡಿದ ಕಾರಣದಿಂದಾಗಿ ಇವತ್ತು ಗ್ರಾಮೀಣ ಮಟ್ಟಕ್ಕೆ ನಮ್ಮ ಸ್ವಸಹಾಯ ಸಂಘಗಳು ಮತ್ತು 12 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಬಂದಿರುವುದು